ಒಬ್ಬ ಯೋಗೇಶ್ ಗೌಡ ಎಂಬ ಒಬ್ಬ PSI ತನಿಖಾಧಿಕಾರಿ ಯಾವ ರೀತಿ ಇದನ್ನು ಮುಚ್ಚಾಕದ ಸಾಕ್ಷಿ ಹೇಳ್ತಾ ಇದೆ. ಅಧಿಕಾರಿಗಳು ಯಾವ ರೀತಿ ಮುಚ್ಚಾಕಿದ್ರು ಸಾಕ್ಷಿ ಹೇಳ್ತಾ ಇದೆ. ನಾವು ಸೃಷ್ಟಿ ಮಾಡಿರುವಂತದ್ದಲ್ಲ, ಕೋರ್ಟ್ ತನ್ನ ತೀರ್ಪಿನಲ್ಲಿ ಕೊಟ್ಟಿದೆ. ಆದ್ರೆ ಈ ಸರ್ಕಾರ ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡೋದಕ್ಕೆ ಆ ಕೋರ್ಟ್ ಆದೇಶ ಇದ್ರೂ ಸಹ ಕೋರ್ಟ್ ಆದೇಶಕ್ಕೂ ಬೆಲೆ ಕೊಡ್ತಾ ಇಲ್ಲ ಅಂತಂದ್ರೆ ಯಾವ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ತಾರೆ ಇವರು? ಯಾವ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ತಾರೆ? ಇದೇನು ಬಹಳಷ್ಟು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದಾರೆ ಹೊರತು ಯಾರು ವೈಯಕ್ತಿಕ ಲಾಭಕ್ಕೋಸ್ಕರ ಕೇಳ್ತಾ ಇಲ್ಲ. ಯಾರು ದನಿ ಎತ್ತುತ್ತಾರೋ ಅವರ ವಿರುದ್ಧ ಷಡ್ಯಂತ್ರ ರೂಪಿಸ್ತಾ ಇರುವಂತದ್ದು, ಅವರ ಬಾಯಿ ಮುಚ್ಚೋದಕ್ಕೆ ಏನ್ ಬೇಕೋ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಇದೇನ ನ್ಯಾಯ? ಇದೇ ಸ್ನೇಹಿತರೆ, 13 ವರ್ಷಗಳಿಂದ ತನ್ನ ಮಗಳಿಗೆ ನ್ಯಾಯಕ್ಕೋಸ್ಕರವಾಗಿ ಪೊಲೀಸ್ ಸ್ಟೇಷನ್, ಕೋರ್ಟು, ಕಟಕಟೆ ಎಲ್ಲಾ ಕಡೆ ಸುತ್ತಿದಂತಹ ಚಂದಪ್ಪ ಗೌಡರು 13 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ತನ್ನ ಮಗಳ ಮೇಲೆ ನಡೆದಂತಹ ಅಮಾನುಷ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ, ಆ ವಿಕೃತ ಕಾಮಿಗಳು ಯಾರು ಜಗತ್ತಿಗೆ ಗೊತ್ತಾಗಬೇಕು ಅಂತ ಕಾರಣಕ್ಕೋಸ್ಕರವಾಗಿ ಸೌಜನ್ಯರ ತಂದೆ ಮತ್ತು ತಾಯಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. 13 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಬಹುಶಃ ಬೇರೆ ಯಾರಾದ್ರೂ ಆಗಿದ್ರೆ ಹೋರಾಟ ನಿಲ್ಲಿಸ್ಬಿಡ್ತಾ ಇದ್ರು. ಕುಸುಮಾವತಿ ಅವರು, ಚಂದಪ್ಪ ಗೌಡರು ಸಹಕಾರವನ್ನ ತೆಗೆದುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ನಿನ್ನೆ ದಿವಸ ಸೌಜನ್ಯರ ತಂದೆ ಚಂದಪ್ಪ ಗೌಡರು ವಿಧಿವಶರಾಗಿದ್ದಾರೆ ಅಂತ ಕೇಳಿ ಸುದ್ದಿ ಕೇಳಿ ಬಹಳ ನೋವಾಗುತ್ತೆ. ತನ್ನ ಮಗಳ ಮೇಲೆ ನಡೆದಂತ ಅಮಾನುಷ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ, ಆ ಪಾಪಿಗಳು ಯಾರು ಹೊರಗಡೆ ಗೊತ್ತಾಗಬೇಕು. ನನ್ನ ಮಗಳಿಗೆ ಆದಂತಹ ಅನ್ಯಾಯ ಬೇರೆಯವ್ರಿಗೆ ಆಗಕೂಡದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಿರಂತರವಾಗಿ 13 ವರ್ಷಗಳ ಕಾಲ ಹೋರಾಟ ಮಾಡಿದ್ರಲ್ಲ, ನ್ಯಾಯ ಸಿಗಲೇ ಇಲ್ಲ. ಸತ್ಯ, ನ್ಯಾಯ, ನೀತಿ, ಧರ್ಮ ಅಂತ ಹೇಳ್ತೀವಿ ನಾವು. ಆದ್ರೆ ಸತ್ಯ, ನ್ಯಾಯ, ನೀತಿ, ಧರ್ಮವನ್ನ ಬೇಲಿ ಹಾಕಿ ಅವರ ಮುಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಕೆಲವರು. ಎಲ್ಲಿದೆ ಸತ್ಯ? ಎಲ್ಲಿದೆ ನ್ಯಾಯ? 13 ವರ್ಷಗಳಿಂದ 13 ವರ್ಷಗಳಿಂದ ಹಾಗಾದ್ರೆ ಆ ಜೀವಕ್ಕೆ ಬೆಲೆ ಇಲ್ವಾ? ಆ ಹೆಣ್ಣು ಮಗಳ ಮೇಲೆ ನಡೆದಂತಹ ಆ ಅಮಾನುಷ ಕೃತ್ಯಕ್ಕೆ ನ್ಯಾಯ ಬೇಕಾಗಿಲ್ವಾ? ನ್ಯಾಯ ಕೊಡಿಸೋರಿಲ್ವಾ? ಸಾಕ್ಷಿಗಳನ್ನ ಮುಚ್ಚಿ ಹಾಕಿದ್ರಲ್ಲ. ಒಬ್ಬ ಯೋಗೇಶ್ ಗೌಡ ಎಂಬ ಒಬ್ಬ PSI ತನಿಖಾಧಿಕಾರಿ ಯಾವ ರೀತಿ ಇದನ್ನು ಮುಚ್ಚಾಕದ ಸಾಕ್ಷಿ ಹೇಳ್ತಾ ಇದೆ. ಅಧಿಕಾರಿಗಳು ಯಾವ ರೀತಿ ಮುಚ್ಚಾಕಿದ್ರು ಸಾಕ್ಷಿ ಹೇಳ್ತಾ ಇದೆ. ನಾವು ಸೃಷ್ಟಿ ಮಾಡಿರುವಂತದ್ದಲ್ಲ, ಕೋರ್ಟ್ ತನ್ನ ತೀರ್ಪಿನಲ್ಲಿ ಕೊಟ್ಟಿದೆ. ಆದ್ರೆ ಈ ಸರ್ಕಾರ ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡೋದಕ್ಕೆ ಆ ಕೋರ್ಟ್ ಆದೇಶ ಇದ್ರೂ ಸಹ ಕೋರ್ಟ್ ಆದೇಶಕ್ಕೂ ಬೆಲೆ ಕೊಡ್ತಾ ಇಲ್ಲ ಅಂತಂದ್ರೆ ಯಾವ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ತಾರೆ ಇವರು? ಯಾವ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ತಾರೆ? ಇದೇನು ಬಹಳಷ್ಟು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದಾರೆ ಹೊರತು ಯಾರು ವೈಯಕ್ತಿಕ ಲಾಭಕ್ಕೋಸ್ಕರ ಕೇಳ್ತಾ ಇಲ್ಲ. ಯಾರು ದನಿ ಎತ್ತುತ್ತಾರೋ ಅವರ ವಿರುದ್ಧ ಷಡ್ಯಂತ್ರ ರೂಪಿಸ್ತಾ ಇರುವಂತದ್ದು, ಅವರ ಬಾಯಿ ಮುಚ್ಚೋದಕ್ಕೆ ಏನ್ ಬೇಕೋ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಇದೇನ ನ್ಯಾಯ? ಇದೇನಾ ನೀತಿ? ಇದೇನ ಧರ್ಮದ ಹಾದಿ? ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ನಾವು ಯಾವ ಹಂತದಲ್ಲಿದ್ದೀವಿ ಅಂತ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಇಂತಹ ಭರತ ಭೂಮಿನಲ್ಲಿ ಇಂತಹ ಸತ್ಯ, ನ್ಯಾಯ, ನೀತಿ ನೆಲೆಸಿದಂತಹ ಭರತ ಭೂಮಿ, ಸತ್ಯ ಹರಿಶ್ಚಂದ್ರ ನೆಲೆಸಿದಂತಹ ಭರತ ಭೂಮಿ, ಶ್ರೀರಾಮಚಂದ್ರ, ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಬೋಧಿಸಿದಂತಹ ಭರತ ಭೂಮಿಯಲ್ಲಿ ಈ ರೀತಿಯಾದಂತಹ ಅಮಾನುಷ ಕೃತ್ಯಗಳಾದಾಗ ನಾವು ನ್ಯಾಯ ಕೇಳೋದೇ ತಪ್ಪ? 16 ಲಕ್ಷ ಹೆಣ್ಣು ಮಕ್ಕಳು ವರ್ಷಕ್ಕೆ ಕಾಣೆಯಾಗ್ತಾರೆ ಅಂತೇಳಿ ಮಹಿಳಾ ಆಯೋಗದ ಅಧ್ಯಕ್ಷರು ಹೇಳ್ತಾರೆ. ನಮ್ಮ ಕಣ್ಣು ಮುಂದೆ 13 ವರ್ಷಗಳಿಂದ ಹೋರಾಟ ನಡೀತಾ ಇದ್ರು ಸಹ ಯಾವ ಸರ್ಕಾರಕ್ಕೂ ಇದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಕುತಂತ್ರಗಳನ್ನ ಮಾಡಿ ಬಾಯಿ ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದಾರಲ್ಲ. ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯವನ್ನು ಪ್ರಶ್ನಿಸಲಾಗದಂತಹ ಸ್ಥಿತಿಗೆ ತಂದಿಡುವಂಥದ್ದು. ನಿನ್ನೆ ದಿವಸ ನಾವು ನೋಡ್ತಾ ಇದ್ವಿ, ಚಂದಪ್ಪ ಗೌಡರು ಅವರು ವಿಧಿವಶರಾದರು ಅಂತ ಗೊತ್ತಾಗ್ತಾ ಇದ್ದಂಗೆ ಕೆಲವೊಂದಷ್ಟು ಜನ ವಿಕೃತ ಮನಸ್ಸಿನವರು ಆ ಚಂದಪ್ಪ ಗೌಡರ ಸಾವಿನಲ್ಲಿ ವಿಕೃತಿ ಬೆರೀತಿರುವಂಥದ್ದು ನೋಡಿದ್ರೆ ಬಹಳ ಬೇಸರ ಆಗುತ್ತೆ. ಇವರು ನಿಜಕ್ಕೂ ಮನುಷ್ಯರ ತನ್ನ ಮಗಳ ಮೇಲೆ ನಡೆದಂತಹ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ, ಬಹುಶಃ ಅವನು ಯಾರು ಪೋಸ್ಟ್ ಹಾಕಿದಾರಲ್ಲ, ವಿಕೃತ ಸಂತೋಷವನ್ನ ಪಡುವಂತ ಪೋಸ್ಟ್ ಹಾಕಿದಾರಲ್ಲ, ಅವರ ಮನೆಯಲ್ಲಿ ಅವರ ತಂಗಿಗೋ, ಅವರ ಅಕ್ಕನಿಗೋ, ಅವರ ತಾಯಿಗೋ ಮತ್ತೆ ಅವರ ಕುಟುಂಬದವರಿಗೆ ಏನಾದ್ರೂ ಆಗಿದ್ರೆ ಇದೇ ರೀತಿ ಪೋಸ್ಟ್ ಹಾಕ್ತಿದ್ರ? ನಾವು ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ.
ಕಟ್ಟಿ ಹಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಧ್ವನಿ ಅಡಗಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಯಾವ ಕಾರಣಕ್ಕೂ ಧ್ವನಿ ಅಡಗೋದಿಲ್ಲ. ಸತ್ಯ ಗೆಲ್ಲಲೇಬೇಕು. ಟೈಮ್ ಹಿಡಿಯುತ್ತೆ, ಸಮಯ ಹಿಡಿಯುತ್ತೆ, ಆದರೆ ಒಂದಲ್ಲ ಒಂದು ದಿವಸ ಸತ್ಯ ಗೆದ್ದೇ ಗೆಲ್ಲುತ್ತೆ. ನಾವು ಸತ್ಯದ ಪರವಾಗಿ ಮಾತನಾಡ್ತಾ ಇದ್ವಿ ಹೊರತು, ನಾವು ನ್ಯಾಯದ ಪರವಾಗಿ ಮಾತನಾಡ್ತಾ ಇದ್ವಿ ಹೊರತು, ನಾವು ಯಾವುದು ಸೃಷ್ಟಿ ಮಾಡಿ ಮಾತನಾಡ್ತಾ ಇಲ್ವಾ. ಅಲ್ಲಿ ನಡೆದಿರುವಂತಹ ಘಟನೆಗಳನ್ನ ಜನರ ಮುಂದೆ ಹೇಳಿ ನ್ಯಾಯಕ್ಕೋಸ್ಕರ ಕೇಳ್ತಾ ಇರುವಂತದ್ದು, ಹೋರಾಟ ಮಾಡ್ತಾ ಇರುವಂತದ್ದು ಯಾವುದು ಸೃಷ್ಟಿ ಅಲ್ವಲ್ಲ. ಇದು ಏನೆಲ್ಲ ಕುತಂತ್ರಗಳು, ಹಣ ಇದ್ದ ಮಾತ್ರಕ್ಕೆ ಏನೆಲ್ಲ ಮಾಡಬಹುದು ಅಂತೇಳಿ ಹೊರಟಿದಾರಲ್ಲ ಇವರು. ತಪ್ಪಲ್ವಾ ಇದು? ಅವರಿಗೆ ಅವರೇ ಆತ್ಮವಿಮರ್ಶೆ ಮಾಡಿಕೊಂಡ್ರೆ ಗೊತ್ತಾಗಲ್ವಾ ಅವ್ರಿಗೆ? ನಿಜಕ್ಕೂ ಚಂದಪ್ಪ ಗೌಡರು ತನ್ನ ಮಗಳಿಗೋಸ್ಕರವಾಗಿ ಹೋರಾಟ ಮಾಡಿದ್ರು, ತನ್ನ ಮಗಳಿಗೋಸ್ಕರವಾಗಿ ಕೋರ್ಟಿನ ಬಾಗಿಲು ತಟ್ಟಿದ್ರು, ನ್ಯಾಯ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ 13 ವರ್ಷಗಳ ನಿರಂತರ ಹೋರಾಟ. ಏನು ದೆಹಲಿಯಲ್ಲಿ ನಿರ್ಭಯ ಕೇಸ್ ಆಯ್ತಲ್ಲ, ನಿರ್ಭಯ ಕೇಸನ್ನು ಮೀರಿಸುವಂತಹ ಘಟನೆ ಸೌಜನ್ಯ ಕೇಸರಿ. ಅಂತಹ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರುವಂತಹ ಸಮಯದಲ್ಲಿ ಇವರು ಕುತಂತ್ರಗಳನ್ನ ಬಳಸ್ತಾರೆ, ತಂತ್ರಗಳನ್ನ ಮಾಡ್ತಾರೆ, ಯಾವ ರೀತಿ ಬಾಯಿ ಮುಚ್ಚಿಸಬಹುದು ಅಂತ ಕೆಲಸ ಮಾಡ್ತಾರೆ. ಒಬ್ಬ ಚಂದಪ್ಪ ಗೌಡರು ಸಾವಿನ ಸುದ್ದಿಯಲ್ಲಿ ಇವರು ವಿಕೃತ ಸಂತೋಷಿಗಳಾಗಿ ಇವರು ಪೋಸ್ಟ್ಗಳನ್ನ ಹಾಕ್ತಾರೆ ಅಂತಂದ್ರೆ ನಿಜಕ್ಕೂ ಇವರು ಮನುಷ್ಯರಾಗಿರೋದಕ್ಕೆ ನಾ ಲಾಯಕ್ಕು. ಸತ್ಯವನ್ನ ಬಚ್ಚಿಡೋದಕ್ಕೆ ಆಗೋದಿಲ್ಲ ರೀ. ಒಂದಲ್ಲ ಒಂದ್ ದಿವಸ ಹೊರಗಡೆ ಬರಲೇಬೇಕು. ನೀವು ಯಾವ ಹಾದಿನಲ್ಲಿ ಹೋಗ್ತಿರೋ, ನಾವು ಹೋಗ್ತಾ ಇರುವಂತಹ ಹಾದಿನಲ್ಲಿ ತಾತ್ಕಾಲಿಕವಾಗಿ ಅವ್ರಿಗೆ ಜಯ ಸಿಕ್ಕಿರ್ಬೋದು, ಆದರೆ ಸತ್ಯ ಗೆಲ್ಲಲೇಬೇಕು. ಧ್ವನಿಗಳನ್ನ ಅಡಗಿಸೋದಕ್ಕೆ ಆಗೋದಿಲ್ಲ. 106 ದಾರಿಗಳಿದಾವೆ. ಒಂದು ದಾರಿ ಮುಚ್ಚಿದ್ರೆ 99 ದಾರಿ ತೆರ್ಕೊಳ್ಳುತ್ತೆ. ಸ್ನೇಹಿತರೆ, ಬಹಳ ಬೇಸರದ ಸಂಗತಿ ಏನ್ ಗೊತ್ತಾ? ಈ ದೇಶ ಭರತ ಖಂಡದಲ್ಲಿ ನಾವೇನು ದೇವರುಗಳನ್ನ ಪೂಜೆ ಮಾಡ್ತೀವಿ, 3 ಕೋಟಿ ದೇವರುಗಳಂತ ಪೂಜೆ ಮಾಡ್ತೀವಿ. ಪೂಜೆ ಮಾಡೋದಕ್ಕೆ ಯಾಕೆ ಗೊತ್ತಾ? ಶಾಂತಿ ನೆಲೆಸ್ಲಿ, ಸತ್ಯ ನೆಲೆಸ್ಲಿ ಅಂತ ಹೇಳಿ. ಅದೇ ದೇವರುಗಳನ್ನ ಬಳಸ್ಕೊಂಡು ದಾರಿ ತಪ್ಪಿಸುವಂತಹ ಕೆಲಸ ಮಾಡೋರಿಗೆ ನಾವು ಯಾತಕ್ಕೋಸ್ಕರ ದೇವ್ರ ಪೂಜೆ ಮಾಡ್ತೀವಿ, ಯಾತಕ್ಕೋಸ್ಕರ ಆರಾಧನೆ ಮಾಡ್ತೀವಿ? ಒಳ್ಳೇದಾಗ್ಬೇಕು ಅಂತೇಳಿ. ನಾವು ಕೇಳ್ತಾ ಇರೋದು ಅದೇ ಅಲ್ವಾ? ಆ ಹೆಣ್ಣು ಮಕ್ಕಳಿಗೆ ಆದಂತಹ ಅನ್ಯಾಯಕ್ಕೆ ನ್ಯಾಯ ಕೊಡಿ ಅಂತ ಅಲ್ವಾ ಕೇಳ್ತಿರೋದು? ಬೇರೆ ಏನಾದ್ರೂ ಕೇಳಿದೀವ? ಬೇರೆ ಏನಾದ್ರೂ ಸ್ವಂತಕ್ಕೆ ಏನಾರಲ್ಲ, ಸ್ವಾರ್ಥಕ್ಕೋಸ್ಕರ ಏನಾದ್ರೂ ಮಾಡ್ತಾ ಇದೀವ? ಖಂಡಿತ ಇಲ್ಲ. ಚಂದಪ್ಪ ಗೌಡರು ತನ್ನ ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಅವರು ಆತ್ಮ ಇವತ್ತು ನಮ್ಮಿಂದ ದೂರ ಆಗಿದೆ. ಆದರೆ ಚಂದಪ್ಪ ಗೌಡರು ಒಂದಲ್ಲ ಒಂದು ದಿವಸ ತನ್ನ ಮಗಳಿಗೆ ನ್ಯಾಯ ಸಿಕ್ಕಿರುವಂತಹ ಆ ಪಾಪಿಗಳಿಗೆ ಶಿಕ್ಷೆ ಆಗುವಂತಹ ಆ ಪಾಪಿಗಳ ಮುಖವಾಡವನ್ನ ಬಯಲು ಮಾಡುವಂತದ್ದನ್ನ ಚಂದಪ್ಪನವರ ಆತ್ಮ ನೋಡುತ್ತೆ. ಸೌಜನ್ಯರ ಆತ್ಮಕ್ಕೆ ಶಾಂತಿ ಸಿಕ್ಕೇ ಸಿಗುತ್ತೆ, ಚಂದಪ್ಪ ಗೌಡರ ಆತ್ಮಕ್ಕೂ ಶಾಂತಿ ಸಿಕ್ಕೇ ಸಿಗುತ್ತೆ, ನ್ಯಾಯ ಸಿಕ್ಕೇ ಸಿಗುತ್ತೆ ಎಂಬ ನಂಬಿಕೆ ನಿಮ್ಮ ಅಕ್ಷರ ಮೀಡಿಯಾ ಇದೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.